ಬಾಬಾ ಸಾಹೇಬರು ಬುದ್ಧ ಧರ್ಮಕ್ಕೆ ಸೇರಿಕೊಂಡ್ರು. ಹಿಂದೂ ಧರ್ಮ ನಾನು ಬಿಟ್ಟುಬಿಡ್ತೀನಿ ಅಂತ. ಹಿಂದೂ ಧರ್ಮ ಅಂದ್ರೇನು? ಹಿಂದೂಗಳ ಧರ್ಮ ಅಂತ ಅಲ್ಲ. ಹಿಂದೂ ಧರ್ಮ ಅಂದರೆ ಅದು ಬ್ರಾಹ್ಮಣ ಧರ್ಮ. ಚೆನ್ನಾಗಿ ತಿಳ್ಕೊಳ್ಳಿ. 1030ನೇ ಇಸ್ವಿಯಲ್ಲಿ ಪರ್ಷಿಯನ್ ಲೇಖಕ ಆಲ್ಬೆರೂನಿ ಅನ್ನೋನು ಭಾರತದ ಬಗ್ಗೆ ಲೇಖನ ಬರಿತಾ ಇದ್ದ. ಬರೆದಾಗ ಅವನು ಸಿಂಧೂ ನದಿಯನ್ನು ಹಿಂದೂ ಅಂತ ಬರೆದ. ಕಾರಣ, ಪರ್ಷಿಯನ್ ಭಾಷೆಯಲ್ಲಿ ಸಕಾರ ಇಲ್ವಂತೆ, ಆ ಸಕಾರ ಹಕಾರ ಆಗ್ತದಂತೆ. ಆದ್ದರಿಂದ ಅವನು ಸಿಂಧೂನ ಹಿಂದೂ ಅಂತ ಕರೆದ. ಯಾವಾಗ? 1030ನೇ ಇಸ್ವಿಯಲ್ಲಿ. ಅದರಿಂದ ಹಿಂದೆ ಎಲ್ಲೂ ನಿಮಗೆ ಹಿಂದೂ ಅನ್ನೋ ಶಬ್ದ ಸಿಗೋದಿಲ್ಲ. 4 ವೇದಗಳಲ್ಲಿಲ್ಲ, 18 ಪುರಾಣಗಳಲ್ಲಿಲ್ಲ, 18 ಉಪಪುರಾಣಗಳಲ್ಲಿಲ್ಲ, ರಾಮಾಯಣದಲ್ಲಿಲ್ಲ, ಮಹಾಭಾರತ ಯಾವುದರಲ್ಲೂ ಇಲ್ಲ. 1030ನೇ ಇಸ್ವಿ ಹಿಂದೂ ಅನ್ನೋ ಶಬ್ದ ಬಂದಿತ್ತು. ಆಮೇಲೆ ಅದನ್ನು ಇಂಗ್ಲೀಷ್ನವ್ರು ಬಂದ ಮೇಲೆ ಮುಸ್ಲಿಮರಿಗೂ ಅವ್ರಿಗೂ ಜಗಳ ಆಯ್ತಲ್ಲ, ಅವರು ನಮ್ಮ ದೇಶವನ್ನು ಆಕ್ರಮಿಸ್ಕೊಂಡ್ರು. ಈ ಇಬ್ಬರಿಗೂ ಭೇದ ಭಾವ ಮಾಡಲಿಕ್ಕೆ, ಪ್ರತ್ಯೇಕ ಮಾಡಲಿಕ್ಕೆ ಹಿಂದೂಗಳು ಮುಸ್ಲಿಮರು ಅಂತ ಅವ್ರು ಹೇಳೋಕ್ಕೆ ಶುರು ಆಯಿತು. ಆಗ ಹಿಂದೂ ಅನ್ನೋ ಶಬ್ದ ಪ್ರಚಾರ ಆಯಿತು, ಹೆಚ್ಚು ಬಂತು. ಆದ್ದರಿಂದ ಹಿಂದೂ ಅಂದರೆ ಹಿಂದಕ್ಕೆ ಹೋಗೋ ಜನ, ಮುಂದಕ್ಕೆ ಬರೋದಿಲ್ಲ. ಇವರು ಯಾವಾಗಲೂ ಹಿಂದಕ್ಕೆ ಹೋಗೋರೆ, ಮುಂದಕ್ಕೆ ಬರೋದಿಲ್ಲ. ಮುಂದಕ್ಕೆ ಹೋಗೋಕ್ಕೂ ಇವ್ರು ಬಿಡೋದಿಲ್ಲ ನಿಮ್ಮನ್ನು. ಆದ್ದರಿಂದ ನಮ್ಮನ್ನು ಹಿಂದೂಗಳು. ಹಿಂದೂ ಧರ್ಮದಲ್ಲಿ 4 ವರ್ಣಗಳಿವೆ. ಯಾರೋ? ಬ್ರಾಹ್ಮಣ, ಅವನ ಕೆಳಗೆ ಕ್ಷತ್ರಿಯ, ಅವನ ಕೆಳಗೆ ವೈಶ್ಯ, ಅವನ ಕೆಳಗೆ ಶೂದ್ರ. ಬ್ರಾಹ್ಮಣರೆಲ್ಲ ಜ್ಞಾನ ಎಲ್ಲವನ್ನು ಅವರು ವಶ ಇಟ್ಕೊಂಡ್ರು. ಕ್ಷತ್ರಿಯದ ಅಧಿಕಾರ, ಸೈನ್ಯ ಇವೆಲ್ಲ ಅವರು ತಮ್ಮ ವಶದಲ್ಲಿ ಇಟ್ಕೊಂಡ್ರು. ವೈಶ್ಯರು ಎಲ್ಲ ವ್ಯಾಪಾರ, ದುಡ್ಡು ಎಲ್ಲ ಅವ್ರು ಇಟ್ಕೊಂಡ್ರು. ಶೂದ್ರರು ಕೊನೆಯವರು. ಶೂದ್ರರಿಗೆ ಕೊಟ್ಟಿದ್ದೇನಿವರೋ ದುಡಿಮೆ. ಒಂದೇ ಸಮನೆ ಮೈ ಕೈ ಮುರ್ಕೊಂಡು ಕೆಲಸ ಮಾಡೋದು. ಇನ್ನೇನು ಕೊಡಲಿಲ್ಲ, ವಿದ್ಯೆನೂ ಕೊಡಲಿಲ್ಲ, ಏನೂ ಇಲ್ಲ. ಮನುಸ್ಮೃತಿ ನಾ ಶೂದ್ರಾಯ ಮತಿಂ ದದ್ಯಾತ್, ಶೂದ್ರನಿಗೆ ವಿದ್ಯೆ ಬುದ್ಧಿ ಕೊಡಬೇಡ ಅಂತ ಅವನು ಬರೀತಾನೆ. ಅವನು ಹೇಳ್ತಾನೆ, ಶೂದ್ರ ಅಂದರೆ ಯಾರಪ್ಪ ಅಂತ ಅಂದರೆ, ದಾಸ್ಯಂ ಶೂದ್ರಂ ದ್ವಿಜನ್ಮನಾಂ, ಎಲ್ಲ ಶೂದ್ರರು ಬ್ರಾಹ್ಮಣರ ಗುಲಾಮರು. ಯಾಕೆ ಅಂದರೆ ನಿಮಗೆ ಉಪನಯನ ಇಲ್ಲ, ನೀವು ಜನಿವಾರ ಹಾಕೊಳ್ಳೋದಿಲ್ಲ, ನಿಮಗೆ ಜನಿವಾರ ಹಾಕೋ ಅವಕಾಶ ಇಲ್ಲ. ದುಡಿಮೆ ಮಾಡೋಕ್ಕೂ ನೀವು ಯಾರನ್ನ? ಈ 3 ಜನರನ್ನ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ 3 ಜನರನ್ನ ನೀವು ದುಡಿಮೆ ಮಾಡಬೇಕು, ಅವ್ರಿಗೆ ಸೇವೆ ಮಾಡಬೇಕು. ಅದು ನಿಮ್ಮ ಕೆಲಸ, ಶೂದ್ರದು. ಆದ್ದರಿಂದ ಬ್ರಾಹ್ಮಣ ಧರ್ಮ ಅಂದರೆ, ಹಿಂದೂ ಧರ್ಮ ಅಂದರೆ ಅದು ಬ್ರಾಹ್ಮಣ ಧರ್ಮ. ಹಿಂದೂ ಧರ್ಮ ಅಂದರೆ ಚಾತುರ್ವರ್ಣ ಧರ್ಮ. ಹಿಂದೂ ಧರ್ಮ ಅಂದರೆ ವೈದಿಕ ಧರ್ಮ. ಹಿಂದೂ ಧರ್ಮ ಅಂತ ಅಂದರೆ 4 ವರ್ಣಗಳಿರ್ತಕ್ಕಂಥ ಧರ್ಮ. ಹಿಂದೂ ಧರ್ಮ ಅಂದರೆ ಅಸಮಾನತೆಯ ಧರ್ಮ. ಈ ಕೊನೆಯದಾದಂಥ ಶೂದ್ರ ಇದ್ದಾರಲ್ಲ, ಇವರ ಜನಸಂಖ್ಯೆ ಎಷ್ಟಿದೆ ಇಂಡಿಯಾದಲ್ಲಿ? ಈಗ ಎಷ್ಟಿದೆ? 100ಕ್ಕೆ 97 ಭಾಗ ಇದ್ದಾರೆ ಶೂದ್ರರು. ಅವರು ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಕುರುಬರಾಗಿರ್ಬೋದು, ಎಡಗೈ ಬಲಗೈನವರಾಗಿರ್ಬೋದು. ನಮ್ಮ ದೇಶದಲ್ಲಿ ಇವರೆಲ್ಲ ಇದ್ದಾರೆ. ಇವರು 100ಕ್ಕೆ 97 ಭಾಗ ಇದ್ದಾರೆ. ಬ್ರಾಹ್ಮಣರು ನಾವು ನಾವು ದ್ವಿಜರು ಅಂತ ಅವ್ರು ಹೇಳ್ಕೊಂಡ್ರು ಸಹ, ಬ್ರಾಹ್ಮಣರು ಗಂಡಸರು ಮಾತ್ರ ಬ್ರಾಹ್ಮಣರು, ಹೆಂಗಸರಲ್ಲ. ಹೆಂಗಸರನ್ನ ಶೂದ್ರರು ಅಂತ ಕರೆಯೋದು. ಶೂದ್ರಿಗೆ ಅವಕಾಶ ಇಲ್ಲ. ಆದ್ದರಿಂದ 2% ಅವ್ರು 4% ಜನಸಂಖ್ಯೆ ಇದೆ. 2% ಮಹಿಳೆಯರು ತಗೋದ್ರೆ ಇನ್ನು ಉಳಿಯೋದು 2% ಬ್ರಾಹ್ಮಣರು. 2% ಜನ ನಿಮ್ಮನ್ನು ಆಳ್ತಾ ಇದ್ದಾರೆ. ನೀವು ಇದ್ಯಾವುದು ಅರ್ಥ ಮಾಡ್ಕೊಂಡೇ ಇಲ್ಲ. ಎಲ್ಲ ದೇವಸ್ಥಾನಗಳು ಅವ್ರ ಕೈಲಿವೆ. ದೇವಸ್ಥಾನ ಕಟ್ಟೋರು ನೀವು, ಕಲ್ಲು ಹಾಕೋರು ನೀವು, ಗಾರೆ ಹಾಕೋರು ನೀವು, ಮಣ್ಣೂರವ್ರು ನೀವು, ಬಣ್ಣ ಹೊಡೆಯೋರು ನೀವು. ಕೊನೆಗೆ ದೇವರು ಎಂಬ ಕಲ್ಲಿದೆಯಲ್ಲ, ಆ ಕಲ್ಲು ತಗೊಂಡು ನಿಲ್ಲಿಸೋರು ನೀವೇ. ಆದರೆ ಏನಾಯಿತು, ಅವನು ಬಂದು ಆ ಕಲ್ಲನ್ನು ವಿಗ್ರಹವನ್ನು ತೊಳೆದಾದ್ಮೇಲೆ ಪೂಜಾರಿ ನೀವೆಲ್ಲ ಹೊಳೆ ಕಾಯ್ತೀರಿ, ಅವನು ಹೊಳೆ ಕಾಯ್ತಾನೆ. ಅವನೇನು ಕೆಲಸನೇ ಮಾಡಿಲ್ಲ, ಅವನಾಯ್ತು. ಇಂಥ ಧರ್ಮ ನಿಮ್ಮದು.
ಇಂಥ ಧರ್ಮನ ನೀವು ಒಪ್ಕೊಳಕ್ಕಾಗುತ್ತಾ? ಆದರೆ ಒಪ್ಕೊಂಡಿದ್ದೀರಿ, ಯಾಕೆಂದರೆ ತಲೆ ಬೆಳೆದಿಲ್ಲ, ತಲೆ ಬೆಳೆಸ್ಕೊಳಕ್ಕೆ ನೀವು ಹೊರಟಿಲ್ಲ. ಆದ್ದರಿಂದ ಸ್ವಾಮಿ ವಿವೇಕಾನಂದರು, ಡೂ ಯು ಥಿಂಕ್ ಐ ಬಿಲಾಂಗ್ ಟು ಅವರ್ ನ್ಯಾರೋ ಹಿಂದೂಯಿಸಮ್? ಐ ಬಿಲಾಂಗ್ ಟು ಮ್ಯಾನ್ಕೈಂಡ್ ಅಂದ್ರೆ ಅವರು. ನಾನು ನಿಮ್ಮ ಸಂಕುಚಿತವಾದ ಹಿಂದೂ ಧರ್ಮಕ್ಕೆ ಸೇರಿದ್ದೀನ, ನಾನು ಮಾನವ ಜನಾಂಗಕ್ಕೆ ಸೇರಿದ್ದೀನಿ. ಐ ಮೇ ಬುದ್ಧಿಸ್ಟ್ ಅಂತ ಹೇಳಿದ್ರು. 1893ನೇ ಇಸ್ವಿಯಲ್ಲಿ ರಷ್ಯಾ ಅಮೆರಿಕಾದಲ್ಲಿ ಅವರು ಭಾಷಣ ಮಾಡ್ತಾ ಸರ್ವಧರ್ಮ ಸಮ್ಮೇಳನದಲ್ಲಿ ಐ ಆಮ್ ಎ ಬುದ್ಧಿಸ್ಟ್ ಅಂತ ಹೇಳಿದ್ದಾರೆ. ಅವರು ಬುದ್ಧನ ಬಗ್ಗೆ ಮಾತಾಡಿರೋವಷ್ಟು ಯಾರ ಬಗ್ಗೆ ಅಷ್ಟು ದೊಡ್ಡ ವ್ಯಕ್ತಿ. ಆದ್ದರಿಂದ ನಾವು ಶೂದ್ರರಲ್ಲ ಅಂತ ಹೇಳಕ್ಕೆ ತಯಾರಾಗಬೇಕು. ಎತ್ತೀರಾ? ನಿಜವಾಗೋ ದನಿನೇ ಇಲ್ವಲ್ರೇ? ಕೂಗಕ್ಕೆ ನೀವು ಶಕ್ತಿ ಇಲ್ಲದ್ರೆ ಏನು ಅದರಿಂದ ಹೊರಗಿಂದ ಹೆಂಗೆ ಈಚೆಗೆ ಬರ್ತೀರಪ್ಪ ನೀವು? ಆದ್ದರಿಂದ ನೀವು ಶೂದ್ರ ಅಂತ ಕರೆಯೋದ್ರಿಂದ ನೀವು ಮಾಡಬೇಕಾದ ಕೆಲಸ ಏನೋ, ಎಲ್ಲ ದೇವಸ್ಥಾನಗಳಿಗೂ ಹೋಗೋದು ನಿಲ್ಲಿಸ್ಬೇಕು. ಮಾಡ್ತೀರಾ? ನಾನು ದೇವಸ್ಥಾನಗಳಿಗೆ ಹೋಗೋದು ನಿಲ್ಲಿಸಿ 50 ವರ್ಷದ ಮೇಲಾಯಿತು. ಯಾವ ದೇವರು ಏನು ಮಾಡೋದಿಲ್ಲ, ಸುಮ್ಮನೆ ಅದು ಭ್ರಮೆ. ನೀವು ಹೋಗೋದು ತಟ್ಟೆ ಕಾಸು ಹಾಕ್ತೀರಿ, ದುಡ್ಡು ಕಳ್ಕೊಬತ್ತೀರಿ. ತೆಂಗಿನಕಾಯಿ ಕೊಡ್ತೀರಿ, ಅರ್ಧ ತೆಂಗಿನಕಾಯಿ ಹೊಡ್ಕೊತಾನೆ, ಅರ್ಧ ತೆಂಗಿನಕಾಯಿ ಅವನು ಇಟ್ಕೋತಾನೆ. ನೀವು ದೇವಸ್ಥಾನಕ್ಕೆ ಹೋಗಿದ್ರೆ ನಷ್ಟ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀರಿ ನೀವು ಅಷ್ಟೇ. ಏನೂ ಭಯಪಡಬೇಕಿಲ್ಲ, ಯಾವುದೂ ಇಲ್ಲ. ಈಗ ನೀವು ಮಸೀದಿಗೆ ಹೋಗೋದಿಲ್ಲ, ನಿಮ್ಗೇನಾದ್ರು ತೊಂದರೆ ಆಗಿದೆಯಾ? ನೀವು ಚರ್ಚ್ಗೆ ಹೋಗೋದಿಲ್ಲ, ಏನಾದ್ರು ತೊಂದರೆ ಆಗಿದೆಯಾ? ಹಾಗೇನೆ ಈ ದೇವಸ್ಥಾನಗಳಿಗೆ ಹೋಗ್ಬೇಡಿ, ಏನು ತೊಂದರೆ ಆಗೋದಿಲ್ಲ. ಹೋಗೋದನ್ನ ನಿಲ್ಲಿಸ್ಬೇಕು ನೀವು. ನಿಮಗೆ ಮಾನ ಮರ್ಯಾದೆ ಇದ್ದರೆ ಮೊದಲು ಇದು ಬಿಡ್ಬೇಕು. ಇದು ಬಿಡ್ಬೇಕು. ನಿಮ್ಮನ್ನು ಒಂದು ಗುಲಾಮ ಅಂದ ಯಾರೋ ಮನುಸ್ಮೃತಿಲಿ, ದಾಸ್ಯಂ ಶೂದ್ರಂ ದ್ವಿಜನ್ಮನಾಮ್ ಅಂದ ಯಾರೋ ಮನೋ. ಆಮೇಲೆ ಹೇಳ್ತಾನೆ ಅವನು, ಒಂದು 5-6 ಶ್ಲೋಕ ಆದಮೇಲೆ, ಧ್ವಜಾವೃತೋ ಭಕ್ತದಾಸೋ ಗೃಹಜಃ ಕ್ರೀತ ದತ್ರಿಮೌ ಪೈತೃಗೋ ದಂಡ ದಾಸಸ್ಯ ಸಪ್ತಾಯಿತೆ ದಾಸವನ. ಯುದ್ಧದಲ್ಲಿ ಸೋತವನೋ, ಸ್ವಲ್ಪ ಯುದ್ಧದಲ್ಲಿ ಸೋತವನು, ಶುದ್ಧದಲ್ಲಿ ಸರಿಯಾದವನು, ಆಮೇಲೆ ಸೂಳೆಯಲ್ಲಿ ಹುಟ್ಟಿದವನು ಅಂತಾನೆ. ಶೂದ್ರ ಅಂದರೆ ಯಾರೋ ಸೂಳೆಯಲ್ಲಿ ಹುಟ್ಟಿದವನು, ಸೂಳೆ ಮಗ ಅಂತ. ಎಷ್ಟು ಅವಮಾನಕರ ಇದೆ. ಈ ಧರ್ಮ ನಮ್ಮದು ಅಂತ ಒಪ್ಕೊಂಡಿದ್ದೀರಲ್ಲ ನೀವು. ನೇನಾದ್ರು ಮನುಷ್ಯರೇನ್ರಿ ನೀವು? ಮಾನ ಮರ್ಯಾದೆ ಇದೆಯೇನ್ರಿ? ಅದಕ್ಕೆ ಬಾಬಾ ಸಾಹೇಬ್, ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂದರು. ಎಷ್ಟು ಓದಿದ್ದಾರೆ ಸರಿಯಾಗಿ ನೀವು ಬಾಬಾ ಸಾಹೇಬ್ರನ್ನ? ನಮ್ಮ ದೇಶದ ಈ ಮಣ್ಣಿನ ಧರ್ಮ ಬುದ್ಧ ಧರ್ಮ. ಬುದ್ಧ ಈ ದೇಶದಲ್ಲಿ ಹುಟ್ಟಿದವನು, ಈ ಮಣ್ಣಿನಲ್ಲಿ ಹುಟ್ಟಿದವನು. ಬುದ್ಧ ಒಬ್ಬ ರೈತನ ಮಗ, ಚೆನ್ನಾಗಿ ತಿಳ್ಕೊಳ್ಳಿ. ಅವರ ಅಪ್ಪ ಹೊಲ ಹೊಳಿತಾ ಇದ್ದ, ಶುದ್ಧೋಧನ ಮಹಾರಾಜ ಬುದ್ಧ ಅವನು. ಆದ್ದರಿಂದ ನಾವು ನಮ್ಮ ದೇಶದ ಧರ್ಮನ ನಾವು ನಂಬಬೇಕು, ಅನುಸರಿಸಬೇಕು ಹೊರತು ಏಷ್ಯಾ ಮೈನರಿಂದ ಬಂದ್ರಲ್ಲ ಆರ್ಯರು, ಅವ್ರ ಧರ್ಮ ಅಲ್ಲ ನಮ್ಮದು. ಆ ಧರ್ಮನ ನಾವು ತಿರಸ್ಕರಿಸ್ಬೇಕು. ಭಾಳ ದಿಟ್ಟವಾಗಿ ನೀವು ಎಲ್ಲ ನಿರ್ಣಯ ಮಾಡಬೇಕು. ನಮಗೆ ಹಿಂದೂ ಧರ್ಮ ನಮ್ಮದಲ್ಲ, ನಾವು ಹಿಂದೂ ಧರ್ಮ ಏನು ಬೇಕಿಲ್ಲ, ನಾವು ಯಾವ ದೇವಸ್ಥಾನಕ್ಕೂ ಹೋಗೋದಿಲ್ಲ ಅಂತ ಪೂಜೆ ಮಾಡ್ಕೊಳ್ಳಿ. ಮನೇಲೇ ಕೂತ್ಕೊಂಡು ಪೂಜೆ ಮಾಡ್ಕೊಳ್ಳಿ, ಏನೂ ಇಲ್ಲ. ಬುದ್ಧ ಅವ್ರನ್ನ ನೀವು ಚೆನ್ನಾಗಿ ನಂಬಿ, ಬುದ್ಧ ಗುರುಗಳು ಹೇಳಿದ ಉಪದೇಶಗಳು ನಂಬಿ, ನಮ್ಮ ಬಂತೇಜಿಯವರು ಭಾಳ ಚೆನ್ನಾಗಿ ಹೇಳಿದ್ರು. ಆದ್ದರಿಂದ ನೀವು ಇದರ ವಿಷಯದಲ್ಲಿ ಕಳೀತಾ ಇರಬೇಕು.